ಒಂದೊಂದು ಕಾರ್ಮಿಕರು ಕೂಡ ವಜ್ರದ ಗಣಿಯಂತೆ, ವಜ್ರದ ಹಾಗೆ ಹೊಳಪನ್ನು ಮತ್ತು ಅಷ್ಟೇ ಅಲ್ಲದೆ ವಜ್ರದ ಹಾಗೆ ಬೆಲೆಯನ್ನು ಬಾಳತಕ್ಕಂತಹ ರತ್ನಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ, ಅವರ ಒಂದು ಪರಿಶ್ರಮವಿಲ್ಲದೆ ಯಾವ ಕೆಲಸವೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಕಾರ್ಮಿಕರು ಕೂಡ ಪ್ರತಿಯೊಂದು ದೇಶದ ಬೆನ್ನೆಲುಬು. ಮತ್ತು ಅಷ್ಟೇ ಅಲ್ಲದೆ ಒಂದು ಮನೆಯನ್ನು ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಒಂದು ವ್ಯಕ್ತಿ ದೊಡ್ಡದಾದಂತಹ ಉದ್ದಿಮೆಯಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದಕ್ಕೆ ಹೋದರೂ ಕೂಡ ಕಾರ್ಮಿಕರಿಲ್ಲದೆ ಯಾವುವೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಒಂದೊಂದು ಕಾರ್ಮಿಕರು ಕೂಡ ವಜ್ರದ ಹಾಗೆ ಮತ್ತು ಅಷ್ಟು ಗೌರವಯುತವಾಗಿ ಬಾಳಿಕೆಯನ್ನು ಕೂಡ ಬರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ವಜ್ರಕ್ಕೆ ಯಾವ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅದೇ ರೀತಿಯಲ್ಲೇ ರೈತನಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಕೂಲಿ ಕೆಲಸದವರಿಗಾಗಿರ್ಬೋದು ಬೆಲೆಯನ್ನು ಎಂದೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ರತ್ನ ನಮ್ಮ ಕಾರ್ಮಿಕರು. ಹಾಗಾಗಿ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಮತ್ತು ಅಷ್ಟೇ ಅಲ್ಲದೆ ಶ್ರೀ ವಿಶ್ವಂಭರನ ಒಂದು ಅನುಗ್ರಹದಿಂದ ಕಾರ್ಮಿಕರನ್ನ ರಕ್ಷಣೆಯನ್ನು ಮಾಡಿಕೊಟ್ಟು ಅವರಿಗೆ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಿಕೊಡಲಿ.